ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶಾಲಾ ಅಭಿವೃದ್ಧಿಗಾಗಿ ಸಹಕಾರ ನೀಡುತ್ತೇನೆ, ಸಮಾಜ ಸೇವಕ ರಾಜಾರೆಡ್ಡಿ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ BA ಬಾಬಾಜಾನ್ ಹಾಗೂ ಸಮಾಜ ಸೇವಕ ರಾಜಾರೆಡ್ಡಿ ಅವರು 2024 ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂವು, ಸಿಹಿ ಲಡ್ಡು ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಸಮಾಜ ಸೇವಕರಾದ ರಾಜಾರೆಡ್ಡಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಜರಿದ್ದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಲೇಖನಿಯನ್ನು ನೀಡಿದರು. ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಈ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಮುಂದಿನ ದಿನಗಳಲ್ಲಿ ಶಾಲಾ ಅಭಿವೃದ್ಧಿಗಾಗಿ ನನ್ನ ಸಹಕಾರ ನೀಡುತ್ತೇನೆ ಎಂದು ಮಾತನಾಡಿದರು. ನಮ್ಮ ತಾತ ಒಂದು ಮಾತು ಹೇಳಿದ್ರು, ನಾವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 30 ರೂಪಾಯಿ ನಾವು ಬಡ ಜನರಿಗೆ ಪ್ಲಸ್ ನಮ್ಮ ಆಪ್ತರಿಗೆ ಕಷ್ಟ ಅಂದಾಗ ಸಹಾಯ ಮಾಡಬೇಕು. ಅದು ಸಹಾಯ ಮಾಡಿದ್ದು ಇನ್ನೊಬ್ಬರಿಗೆ ಹೇಳ್ಬಾರ್ದು. ನಾವು ಇನ್ನೊಬ್ಬರಿಗೆ ಹೇಳೋದ್ರಿಂದ ನಾವು ಮಾಡಿರ್ತಕ್ಕಂಥ ಸಹಾಯ ಮಾಡ್ದಂಗಿರಲ್ಲ, ಅದು ಸ್ವಾರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ನಮ್ಮ ಬಾಬಾಜಾನ್ ಹೇಳಿದ ತಕ್ಷಣ ಆಯಿತು ನಾನು ಬರ್ತೀನಿ. ಇನ್ನೊಂದು ಮಕ್ಕಳು ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಈಗ ನರೇಂದ್ರ ಮೋದಿ ಅವರಾಗಿರ್ಬೋದು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿನೇ ಅವರು ಒಳ್ಳೆ ಮಟ್ಟಕ್ಕೆ ಹೋಗಿದ್ದಾರೆ. ಈಗ ಹುಡುಗರು ಅಷ್ಟೇ ಒಳ್ಳೆ ಚೆನ್ನಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಸಾರ್ ಎಲ್ಲರಿಗೆ ಒಳ್ಳೆ ಟೀಚಿಂಗ್ ಇದೆ. ಅದರಿಂದ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಬೇಕು. ಗೌರ್ಮೆಂಟು ಒಳ್ಳೆ ಸಹಾಯ ಮಾಡ್ತಾ ಇದೆ ಎಜುಕೇಶನ್ಗೆ ಅಂತ. ಮತ್ತೆ ಇನ್ನೊಂದು ಏನಂದರೆ ಸಾರ್ ಹೇಳ್ದಂಗೆ ಈಗ ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ. ಬಟ್ ನನಗೆ ಮಿನಿಸ್ಟ್ರು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಅವರು ನಮಗೆ ತುಂಬ ಅವರ ನಂತರ ಎಸ್ಡಿಎಂಸಿ ಅಧ್ಯಕ್ಷ BA ಬಾಬಾಜಾನ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ LKG ಮತ್ತು UKG ಆಂಗ್ಲ ಮಾಧ್ಯಮ ತರಗತಿಗಳು ಪ್ರಾರಂಭವಾಗಿವೆ. 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ಇದೆ. ಪೋಷಕರು ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಳ್ಳುವ ಬದಲಿಗೆ ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ಸೇರಿಸುವುದು ಉತ್ತಮ ಎಂದರು. ಜೊತೆಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಯಾವುದೇ ಡೊನೇಷನ್, ಇನ್ನಿತರೆ ಶುಲ್ಕಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳು, ಸಮವಸ್ತ್ರ, ಶೂ ಮತ್ತು ಸಾಕ್ಸ್, ಮಧ್ಯಾಹ್ನ ಉಚಿತವಾಗಿ ಬಿಸಿ ಊಟ ನೀಡಲಾಗುತ್ತಿದ್ದು, ಇದನ್ನು ಸಾರ್ವಜನಿಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಈ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಪರಿಹಾರ ಮಾಡಿಕೊಡ್ತಾರೆ. ಇಂಥವರು ನಮ್ಮ ರಾಜಾರೆಡ್ಡಿ ಅಂತವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮುಂದೆ ಬರಬೇಕಂತ ಹೇಳ್ತಾ, ಅದೇ ರೀತಿಯಾಗಿ ಇವತ್ತು ಶಾಲಾ ಪ್ರಾರಂಭೋತ್ಸವ ದಿನ ಮಕ್ಕಳಿಗೆಲ್ಲ ನಾವು ಕಳೆದ ವರ್ಷದಂತೆ ಒಂದು ಸಿಹಿ ಕೊಟ್ಟು, ಗುಲಾಬಿ ಹೂ ಕೊಟ್ಟು ಬರಮಾಡಿಕೊಳ್ಳೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಸಹ ನಾವು ಕರೆದಿದ್ದೀವಿ. ಶಾಲೆ ಸರ್ಕಾರಿ ಶಾಲೆ ಅಂತ ಒಂದು ಹೆಸರಿದೆ ಅಷ್ಟೇ, ಆದರೆ ಖಾಸಗಿ ಶಾಲೆಗಿಂತ ಏನೂ ಕಡಿಮೆ ಇಲ್ಲ. ನಮ್ಮ ಸರ್ಕಾರಿ ಶಾಲೆ ಮೂಲಭೂತ ಸಮಸ್ಯೆಗಳಿದೆ, ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಇದೆ. ಅದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಒಳ್ಳೆ ಶಿಕ್ಷಣ ಸಿಗುತ್ತೆ. LKG ಇಂದ 8ನೇ ತರಗತಿವರೆಗೆ ಇಂಗ್ಲೀಷ್ ಮಾಧ್ಯಮ ಇದೆ, ಆಂಗ್ಲ ಮಾಧ್ಯಮ ಇದೆ, ಮತ್ತು ಕನ್ನಡ ಮಾಧ್ಯಮನೂ ಇದೆ. 8ನೇ ತರಗತಿವರೆಗೆ ಒಳ್ಳೆ ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಬುಕ್ಸ್ ಕೊಡ್ತಾರೆ. ಆದರೆ ನೀವು ಖಾಸಗಿ ಶಾಲೆಗೆ ಸೇರಿದಾಗ ಬುಕ್ಸ್ಗೆ ದುಡ್ಡು ಕೊಡಬೇಕು, ಅಡ್ಮಿಷನ್ ದುಡ್ಡು ಕೊಡಬೇಕು, ಊಟ ಆಗೋದೇ ಇಲ್ಲ. ಈ ಥರ ಹಲವಾರು ಸಮಸ್ಯೆಗಳಿದೆ. ಖಾಸಗಿ ಶಾಲೆಗೂ ಸರ್ಕಾರಿ ಶಾಲೆಗೂ ತುಂಬ ವ್ಯತ್ಯಾಸಗಳಿದೆ. ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಗಳು ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್, ಶಿಕ್ಷಕರಾದ ರಾಮರಾಜು, ಸುಕನ್ಯಾ, ಶೈಲಾ, ಕರಾಟೆ ಶಿಕ್ಷಕ ರಿಯಾಜ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. TV9 10 ಕನ್ನಡ ನ್ಯೂಸ್, ಬಾಗೇಪಲ್ಲಿ.